ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಹಿನ್ನೆಲೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಭರತ್ ಬೊಮ್ಮಾಯಿ ಆಕ್ಟಿವ್ ಆಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ಭರತ್ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಈ ಕೆಟ್ಟ ಭ್ರಷ್ಟ ಸರ್ಕಾರದ ವಿರುದ್ಧ ಜನ ಸೇರ್ತಿದ್ದಾರೆ. ಕಾರ್ಯಕ್ರಮಕ್ಕೆ 8 ರಿಂದ 10 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಯಡಿಯೂರಪ್ಪರ ರೈತರ ಮೇಲಿನ ಕಾಳಜಿ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟ. ನಾನು ಕೂಡ ಬಿಎಸ್ವೈ ದಾರಿಯಲ್ಲಿ ಸಾಕ್ತಾ ಇದ್ದೀನಿ. ಬಿಎಸ್ವೈ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಂದೆ ರಾಜ್ಯಕ್ಕೆ ಅಭಿವೃದ್ಧಿಯನ್ನ ನೀಡಿದ್ದಾರೆ. 2028ಕ್ಕೆ ಬಿಎಸ್ವೈ ಅಭಿಮಾನೋತ್ಸವ ಒಂದು ರೀತಿ ದೊಡ್ಡ ಶಕ್ತಿಯನ್ನ ತುಂಬುತ್ತೆ. ಶಿಗ್ಗಾವಿ ಸವಣೂರಿನಿಂದ ಸುಮಾರು 25 ಬಸ್, 100 ಕಾರು ವಾಹನ ಕೂಡ ಹೋಗ್ತಾ ಇದೆ. ಜಿಲ್ಲೆಯಿಂದ 50 ರಿಂದ 60 ಸಾವಿರ ಜನ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದಾರೆ ಅಂತ ಮಾತನಾಡಿದ್ದಾರೆ. ಇದೇ ತಿಂಗಳು 9ರಂದು ಕರ್ನಾಟಕದಲ್ಲಿ ತುಂಬಾ ಬೃಹತ್ ಆಗಿರ್ತಕ್ಕಂಥ ಕಾರ್ಯಕ್ರಮ ಬಿಜೆಪಿ ಹಮ್ಮಿಕೊಳ್ಳಲಾಗಿದೆ. ಅದು ಏನು ಅಂತಂದ್ರೆ 50 ವರ್ಷದ ಸಾರ್ಥಕ ಸಂಭ್ರಮವನ್ನ ಈಗಾಗಲೇ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಬಿಎಸ್ವೈಗೆ ಈಗಾಗಲೇ ಅರ್ಪಣೆ ಮಾಡ್ತಾ ಇರುವಂತದ್ದು. ಹೀಗಾಗಿ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಮಾಜಿ ಶಾಸಕರಾಗಿರ್ಬೋದು ಅಥವಾ ದೊಡ್ಡ ಎಲ್ಲ ನಾಯಕರು ಕೂಡ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ನಮ್ ಜೊತೆಗೆ ಏನಂತಂದ್ರೆ ಅವರು ಜೊತೆಗೆ ಬೈ ಎಲೆಕ್ಷನ್ ಅಲ್ಲೂ ಕೂಡ ತುಂಬಾ ಟಫ್ ಫೈಟ್ ಕೊಟ್ಟಿರ್ತಕ್ಕಂಥ ಭರತ್ ಬೊಮ್ಮಾಯಿ ನಮ್ ಜೊತೆಗಿದ್ದಾರೆ. ನಾನು ಅವ್ರು ಮಾತಾಡ್ಸ್ತಾ ಹೋಗ್ತೀನಿ ಏನೆಲ್ಲ ರೀತಿಯಾಗಿರ್ತಕ್ಕಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ತಾಲೂಕು ಕ್ಷೇತ್ರದಿಂದ. ಜೊತೆಗೆ ಯಡಿಯೂರಪ್ಪನವ್ರು ಕಂಡ್ರೆ ಅವ್ರಿಗೆ ಎಷ್ಟು ಇಷ್ಟ, ಹೋಗಿ ಅವ್ರ ತಂದೆಯವ್ರಿಗೂ ಎಷ್ಟು ಇಷ್ಟ ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸರ್, ಇವಾಗ ಯಡಿಯೂರಪ್ಪನವರು ಅಂತಂದ್ರೆ ನಿಮ್ಮ ಕುಟುಂಬಕ್ಕೆ ತುಂಬಾ ದೊಡ್ಡ ನಂತರ ಆಗಿರುವಂತದ್ದು. ಸೊ ಈ ಒಂದು ಕಾರ್ಯಕ್ರಮದಿಂದ ಬಿಜೆಪಿ ಪಕ್ಷಕ್ಕೆ ಎಷ್ಟು ಶಕ್ತಿಯನ್ನು ಕೊಡುತ್ತೆ ಸರ್? ಮೊದಲನೇದಾಗಿ ತಾವೆಲ್ಲ ನೋಡಿದಿರಿ ಏನು ಪಶ್ಚಿಮ ಬಂಗಾಳು ಮತ್ತೆ ಪಾಂಡಿಚೇರಿ ಮತ್ತು ಆಸಾಮದಲ್ಲಿ ಫಲಿತಾಂಶ ಬಂದಿತ್ತು. ಇದು ಒಂದು ದಿಕ್ಕಸೂಚಿ, ನನ್ನ ಪ್ರಕಾರ ಒಂದು ದಿಕ್ಕಸೂಚಿ. ಇಲ್ಲಿಂದ ಪ್ರಾರಂಭ. ಈ ಕೆಟ್ಟ ದುಷ್ಟ ಭ್ರಷ್ಟ ಸರ್ಕಾರದ ವಿರುದ್ಧ ಅವತ್ತಿನ ದಿನ ಜನ ಸೇರ್ತಾರಲ್ಲ, ಅದು ತಾವು ನೋಡ್ತೀರಿ. ನಮ್ಮ ನಿರೀಕ್ಷೆ ಇರೋದು 8 ರಿಂದ 10 ಲಕ್ಷ ಜನ ಸೇರುವಂಥದ್ದು ಇಡೀ ಕರ್ನಾಟಕ ರಾಜ್ಯದಿಂದ. ಈಗ ನನಗೆ ಹಾವೇರಿ ಉಸ್ತುವಾರಿ ಕೊಟ್ಟಿದ್ದಾರೆ. ಎಲ್ಲೆಲ್ಲೂ ಹೋದ್ರೂ ನಮಗೊಂದು ಬಸ್ ಮಾಡಿಸ್ರಿ ಅಂತ ಜನ ಕೇಳ್ತಾ ಇದ್ದಾರೆ. ಹೆಚ್ಚಿನ ನೀವೆಷ್ಟು ಮಾಡಿದಿರಿ ಅದಕ್ಕಿಂತ ಜಾಸ್ತಿ ಮಾಡಿಸ್ಕೊಡ್ರಿ. ನಾವೆಲ್ಲ ಯಡಿಯೂರಪ್ಪ ಸಾಹೇಬ್ರ ಅಭಿಮಾನಿಗಳು, ಅವ್ರು ಮಾಡಿರುವಂತ ಕೆಲಸಗಳು ನಾವು ನೆನೆಸ್ಕೊಂತೀವಿ. ಆದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬರ್ತೀವಿ. ಮತ್ತೆ ಸ್ವ ಇಚ್ಛೆಯಿಂದ ವೈಯಕ್ತಿಕವಾಗಿನೂ ಸಹ ನೀವೇನು ಕೆಲವ್ರು ಏನಂದಿದ್ದಾರೆ ಅಂದ್ರೆ, ನೀವೇನು ಇದು ಮಾಡ್ಬಿಟ್ರೆ ನಾವೆಲ್ಲ ಬರ್ತೀವಿ, ನಾವೆಲ್ಲ ನೋಡ್ಬೇಕು, ಯಡಿಯೂರಪ್ಪ ಸಾಹೇಬ್ರನ್ನ ನೋಡ್ತೀವಿ, ಅವರೆಲ್ಲ ಹಳೆ ನೆನಪುಗಳನ್ನ ನಾಯಕರು ಹೇಳ್ತಾರೆ, ಅದನ್ನೆಲ್ಲ ನಾವು ಕೇಳಬೇಕು ಅಂತ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಸರ್, ಓಕೆ. ನಿಮ್ಮ ಕುಟುಂಬಕ್ಕೆ ತುಂಬಾ ನಂಟನ್ನು ಹೊಂದಿರತಕ್ಕಂಥವ್ರು, ನಿಮ್ಮ ತಂದೆಯವರ ರಾಜಕೀಯ ಭವಿಷ್ಯದಲ್ಲಿ ದೊಡ್ಡ ಸ್ಥಾನವನ್ನು ಕೂಡ ನೀಡಿದವರು. ಸರ್, ಯಡಿಯೂರಪ್ಪನವರ ಈ ಒಂದು ಗುಣ ನನ್ನನ್ನ ಅಳವಡಿಸಿಕೊಂಡು ನಾನು ಮುಂದೆ ರಾಜಕೀಯಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಸರ್? ನಮ್ಮ ಕುಟುಂಬದಲ್ಲಿ ನಾವು ಯಡಿಯೂರಪ್ಪ ಸಾಹೇಬ್ರನ್ನ ಬಹಳ ಹತ್ತಿರದಿಂದ ನೋಡಿದ್ವಿ. ಒಂದು 2-3 ವಿಚಾರ ನೀವು ಕೇಳಿದಕ್ಕೆ, ಆಸ್ ಎನ್ ಯಂಗ್ಸ್ಟರ್, ಆಸ್ ಎ ಯುವಕನಾಗಿ ಇನ್ಸ್ಪಿರೇಷನ್ ಏನಂತಂದ್ರೆ, ರೈತರ ಪರವಾಗಿರುವಂತ ಕಾಳಜಿ ಮತ್ತು ಅವ್ರು ಕೊಟ್ಟಿರುವಂತ ಸ್ಕೀಮ್ಗಳು ನಾವು ನೋಡಿದ್ವಿ. ಅದ್ರ ತಕ್ಕಂತೆ ನನಗೂ ಸಹ ಯಾರು ನಮಗೆ ಒಂದು ತನ್ನ ಕೊಡ್ತಾರೆ, ನಾವಂತೂ ತನ್ನ ನಾವು ರೈತರಿಂದ, ಆದ್ರಿಂದ ನಾನು ಸಹ ಅವರ ದಾರಿಯಲ್ಲಿ ರೈತರಿಗೆ ಏನೋ ಮಾಡಬೇಕು ಅನ್ನೋದಕ್ಕೆ ಅದನ್ನ ಇನ್ಸ್ಪಿರೇಷನ್ ಅನ್ನ ಡ್ರಾ ಮಾಡಿ ನಾನು ಇವತ್ತು ಡ್ರೋನ್ ಸ್ಪ್ರೇಯಿಂಗ್ ಅನ್ನ ನಾನು ಉಚಿತವಾಗಿ ರೈತರಿಗೆ ಕೊಟ್ಟಿದ್ದೀನಿ. ಒಂದ್ ಕಡೆ ಯಡಿಯೂರಪ್ಪ ಸಾಹೇಬರು ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಿಂದ 6,000 ರೂಪಾಯಿ ಕೇಂದ್ರ ಕೊಟ್ಟರು, 4,000 ಜೋಡಣೆಯನ್ನ ಮಾಡಿದ್ರು. ಪಂಪ್ ಸೆಟ್ 10 HP ವರೆಗೂ ಎಲೆಕ್ಟ್ರಿಸಿಟಿ ಫ್ರೀಯನ್ನ ಮಾಡಿಕೊಟ್ರು. ಹಲವಾರು ಸೌಲಭ್ಯವನ್ನ ಕೊಟ್ಟು ರೈತರಿಗೆ ಅನುಕೂಲತೆಯನ್ನ ಮಾಡಿಕೊಟ್ಟಿದ್ರು. ನಾನು ರೈತರಿಗೆ ಅನುಕೂಲತೆ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಒಂದು ಡ್ರೋನ್ ಸರ್ವಿಸ್ ಅನ್ನ ಮಾಡಿದ್ದೀನಿ. ಮಹಿಳೆಯರ ಪರವಾಗಿ ಹೆಚ್ಚಿನ ಕಾಳಜಿ ಇರುವಂತದ್ದು ಭಾಗ್ಯಲಕ್ಷ್ಮಿ ಸ್ಕೀಮ್. ಇವತ್ತು ಲಕ್ಷಾಂತರ ಮಹಿಳೆಯರು ಅದರಿಂದ ಬೆನಿಫಿಟ್ ಆಗಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ತಂದೆಯವರ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ 2 ದೊಡ್ಡ ಸಂಸ್ಥೆಗೆ ತಂದೆಯವರ ಮಾರ್ಗದರ್ಶನದಲ್ಲಿ ನಾನು ಮಾತಾಡಿ, ಸಿಇಒಗಳಿಗೆ ಮಾತಾಡಿ ಕನ್ವಿನ್ಸ್ ಮಾಡಿ, ತಾವೆಲ್ಲ ನೋಡಿದಿರಿ ಶಿಗ್ಗಾಂವ್ ಸವಣೂರಲ್ಲಿ 2 ದೊಡ್ಡ ಟಾಪ್ 5 ಟೆಕ್ಸ್ಟೈಲ್ ಕಂಪ್ನಿ ಬಂದಿದೆ. ಶಾಹಿ ಮತ್ತೆ ಟೆಕ್ಸ್ಟೈಲ್ ಪಾರ್ಕ್ ಶುರುವಾಗಿದೆ. ಮಹಿಳೆಯರು 3,000 ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಯುವಕರ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಇರುವಂತ ಕಾಳಜಿಯನ್ನ ನೋಡಿದ್ರೆ ನಮ್ಮಂತ ಯುವಕರಿಗೆ ಅದು ಪ್ರೇರಣೆ. ಓಕೆ ಸರ್, 2028ಕ್ಕೆ ಈ ಒಂದು ಕಾರ್ಯಕ್ರಮದಿಂದ ಶಕ್ತಿ ತುಂಬುತ್ತಾ ಅನ್ನೋದು? ಖಂಡಿತ. ಯಾವ ರೀತಿ ಸರ್? ಒಂದು ಉದಾಹರಣೆ ಹೇಳ್ತೀನಿ. ನಾನು ಮೊನ್ನೆ ಚಿತ್ರದುರ್ಗಕ್ಕೆ ನಾವೆಲ್ಲ ಹೋಗಿ ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ
ಯಾರು ಬೆಂಗಳೂರು ಕಾಂಟ್ರಾಕ್ಟ್ ಏನು ಟೆಂಟ್ ಹಾಕಿದ್ದಾರೆ ಅವ್ನು ಹೇಳಿದ್ದು ಇಡೀ ಇತಿಹಾಸದಲ್ಲಿ ಅವ್ರು ಮಾಡಿರುವಂತ ಕೆಲಸದಲ್ಲಿ ಇಡೀ ರಾಜ್ಯದಲ್ಲಿ ಇಷ್ಟು ದೊಡ್ಡ ಟೆಂಟ್ ನಾನು ಎಲ್ಲೂ ಮಾಡಿಲ್ಲ ಓಪನ್ ಏರಿಯಾದಾಗೆ ಅಂತ ಒಂದು ಹೇಳ್ತಾರೆ. ಅದ್ರಲ್ಲಿ ನೀವು ತಿಳ್ಕೊಂಬಿಡಿ ಎಷ್ಟು ಜನ ಸೇರ್ಬೋದು, ಎಷ್ಟು ಜನ ಬರ್ತಾರೆ. ಅದರಿಂದ ನಮ್ಮ ಭಾರತೀಯ ಜನತಾ ಪಕ್ಷದ 2028 ಚುನಾವಣೆಗೆ ಶುರು. ಸರ್, ಓಕೆ. ಈ ಶಿಗ್ಗಾಂವ್ ಸವಣೂರು ತಾಲೂಕಿಂದ ಎಷ್ಟು ಜನ ಹೋಗ್ತಾ ಇದ್ದಾರೆ, ಎಷ್ಟು ವೆಹಿಕಲ್ ಹೋಗ್ತಾ ಇದೆ, ನೀವು ಲೆಕ್ಕ ಮಾಡಿರೋ ಪ್ರಕಾರ? ನಾವು ಆಲ್ರೆಡಿ ಇಲ್ಲಿಂದ 100ಕ್ಕಿಂತ ಹೆಚ್ಚು ಬಸ್ಗಳನ್ನ ಮಾಡಿದ್ದೀವಿ. ಸಾರಿ, 25ಕ್ಕಿಂತ ಹೆಚ್ಚು ಬಸ್ಗಳನ್ನ ಮಾಡಿದ್ದೀವಿ. ಅದರ ಜೊತೆಗೆ ವೈಯಕ್ತಿಕ ಕಾರ್ಗಳು ಸುಮಾರು ಹೋಗ್ತಾ ಇದಾವೆ. ಶಿಗ್ಗಾಂವ್ ಸವಣೂರು ಬಂಕಾಪುರ ಟೌನ್ ಇಂದ ಬಹಳಷ್ಟು ಟ್ರ್ಯಾಕ್ಸ್ ಕ್ರೂಸರ್ಗಳೆಲ್ಲ ಹೋಗ್ತಾ ಇದಾವೆ. ಬಟ್ ಹಾವೇರಿ ಜಿಲ್ಲೆ, ಶಿಗ್ಗಾಂವ್ ಸವಣೂರು ಕ್ಷೇತ್ರ ಸೇರಿ ಹಾವೇರಿ ಜಿಲ್ಲೆಯಿಂದ ನಮ್ಮ ನಿರೀಕ್ಷೆ ಇರೋದು 50,000 ರಿಂದ 60,000 ಜನ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಮುಕ್ತವಾಗಿ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾಜಿ ಸಿಎಂ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರು ಮನಬಿಚ್ಚಿ ಮಾತನಾಡಿರುವಂತದ್ದು ತುಂಬಾ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳನ್ನ ಹೇಳೋ ಮೂಲಕ ಈ ಒಂದು ಕಾರ್ಯಕ್ರಮ 2028ಕ್ಕೆ ಏನಂತಂದ್ರೆ ಹೊಸ ಬದಲಾವಣೆಯನ್ನ ಕರ್ನಾಟಕದಲ್ಲಿ ತರುತ್ತೇವೆ ಅಂತ ಹೇಳಿರುವಂತದ್ದು. ಹಾವೇರಿಯಿಂದ ಗ್ಯಾರಂಟಿ ನ್ಯೂಸ್.